ಜಬರ್ದಸ್ತ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೂಕೋಲು, ಮಾವಿನಕಾಯಿ, ಬೀಟ್ರೋಟು, ಬೀನ್ಸು, ಕ್ಯಾರೆಟು, ತೊಂಡೆಕಾಯಿ ಮತ್ತು ಸ್ವಲ್ಪ ಬದನೆಕಾಯಿ ಇದನ್ನು ಐಟಮ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ನಾವು ಒಂದು ಪಲ್ಯ ಮಾಡ್ತಾಯಿದ್ದೀವಿ. ಈ ಪಲ್ಯಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಂದರೆ ಹಾಕೋಬೋದು ನಾವು, ಇಲ್ಲ ಅಂದರೆ ಖಾರದ ಪುಡಿ ಕೂಡ ಹಾಕೋಬೋದು ನಾವು. ನಾವೀಗ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ ಬಾಣಲಿಗೆ. ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ ನಾವು. ನೆಕ್ಸ್ಟ್ ಆನಿಯನ್ ಹಾಕೋಣ. ಆನಿಯನ್ಸು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ತೊಂಡೆಕಾಯಿ, ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಮಾವಿನಕಾಯಿ, ನೂಕೋಲು. ಬದನೆಕಾಯಿ, ಒಂದು 2 ಮಿನಿಟ್ಸ್ ಹಂಗೆ ಬೇಕಮ್ಮ ಸ್ಟಾರ್ಟ್ ಮಾಡ್ತೀವಿ. ಈಗ ಉಪ್ಪು ಹಾಕೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, 1 ಟೀ ಗ್ಲಾಸು ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮುಚ್ಚೋಣ, ಸ್ವಲ್ಪ ಹೊತ್ತು ಬೇಯಲಿ. ಇಲ್ವ ಅಂತ ಚೆಕ್ ಮಾಡೋಣ ನಾವು. ನೋಡಿ, ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ನೋಡಿ, ರೆಡಿ ಆಗಿದೆ. ನಾವು ಸ್ವಲ್ಪ ಕಡಲೆ ಬೀಜದ ಪುಡಿ ಹಾಕೋಣ. 1-2 ಸ್ಪೂನ್ ಅಷ್ಟು ಹಾಕೋಣ ನಾವು ಕಡಲೆ ಬೀಜದ ಪುಡಿ. ನೋಡಿ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋಣ.
ರೆಡಿ ಆಯಿತು. ಜಸ್ಟ್ ಇದು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ರೆಡಿ ಆಗಿದೆ ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಪಲ್ಯ. ಇವಾಗ ಟೇಸ್ಟ್ ಮಾಡೋಣ ನಾವು. ತುಂಬ ಬಿಸಿ ಇದೆ, ರೊಟ್ಟಿನೂ ಬಿಸಿ ಇದೆ. ನಿಮಗೆ ರೊಟ್ಟಿ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಲಿಲ್ಲ. ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಯಾವ ಥರ ರೊಟ್ಟಿ ಮಾಡ್ಕೊಳೋದು, ಅಕ್ಕಿ ರೊಟ್ಟಿ ಅಂತ. ನೋಡಿ ನೀವು ತಪ್ಪದೆ ನೋಡಿ. ಈಗ ಟೇಸ್ಟ್ ಮಾಡೋಣ ನಾವು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಗೇನಾದರೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.